ಶೂಟಿಂಗ್ ಲೊಕೇಶನ್ ಅಲ್ಲಿ ಏನಾದ್ರು ಫನ್ನಿ ಇನ್ಸಿಡೆಂಟ್ ಅಥವಾ ಏನಾದ್ರು ಒಂದು ಹಾರಬಲ್ ಇನ್ಸಿಡೆಂಟ್ ಏನಾದ್ರು ನಡೆದಿದೆ? ಇವರೇ ಫನ್ನಿ ಇನ್ಸಿಡೆಂಟ್. ಇವರು ಸೆಟ್ ಫನ್ನಿ ಅಲ್ಲಿ ಅಂದ್ರೆ ಅವ್ರು ಕಾಮಿಡಿ ಪೀಸ್ ಮಾಡ್ಬಿಟ್ರೆ ಇಲ್ಲ ಇಲ್ಲ, ಇವ್ರು ಕೊಡ್ತಿಲ್ಲ. ಸೆಟ್ ಅಲ್ಲಿ ಇದ್ರೆ ಫುಲ್ ಸೆಟ್ ಲೈಟ್ ಹಾರ್ಟೆಡ್ ಆಗಿರಕ್ಕೆ ಇವ್ರು 100% ನೋಡ್ಕೋತಾರೆ. Okay. ಸೊ ದಟ್ ಇಸ್ ಒನ್ ಗುಡ್ ಥಿಂಗ್ ಅಬೌಟ್ ಆರ್ ವಂಶಿ. ಸೊ ಅವರು ಸೆಟ್ ಅಲ್ಲಿ ಯಾರಿಗೆ ಬೇಜಾರಾಗಿರ್ಲಿ ಏನಾಗಿರ್ಲಿ ಹೋಗ್ಬಿಟ್ಟು ಮೇಕ್ ಶ್ಯೂರ್ ಅವ್ರ ಮೈಂಡ್ ಸ್ವಲ್ಪ ಲೈಟ್ ಹಾರ್ಟೆಡ್ ಇರ್ಲೇಬೇಕು ಅಂತ ನೋಡ್ಕೋತಾರೆ. ಅಂಡ್ ಆಲ್ಸೋ ಒಂದಷ್ಟು ಮೇಕಿಂಗ್ ವಿಡಿಯೋಸ್ ಬಿಟ್ಟಿದ್ದಾರೆ, ಅದನ್ನ ನೋಡಿದಾಗ್ಲೇ ತುಂಬಾ ಫನ್ ಅನ್ಸಿತ್ತು. ನಾನು ಮೋಸ್ಟ್ ಆಫ್ ದ ಟೈಮ್ ಇದ್ದಿಲ್ಲ, ಆದ್ರೆ ನೋಡಿದಾಗ ತುಂಬಾ ಫನ್ ಅನ್ಸಿತ್ತು. ಇನ್ನ ಪೌಡರ್ ಎಲ್ಲ ಮುಖಕ್ಕೆ ಹಾಕೋದು, ಇದು ಡಿಒಪಿ ಮುಖಕ್ಕೆ ಹಾಕೋದೆಲ್ಲ. ಅಂದ್ರೆ ನಾನು ಒಂದು ಬಿಲೀವ್ ಮಾಡ್ತೀನಿ ಸರ್, ನಮ್ ಸೆಟ್ ಅಲ್ಲಿ ಹೋಗೋರ್ಗು ಒಂದ್ ದಿವಸ ಕೂಗಿಲ್ಲ ಯಾರ ಮೇಲೂ, ಯಾರ ಮೇಲೂ ಕೂಗಿಲ್ಲ ಯಾರ್ಯಾರು ಅದು ನಾನು ಅದ್ ನೋಡ್ಕೊಂತೀನಿ. ಬಿಕಾಸ್ ಒಂದ್ಸತಿ ಮೈಂಡ್ ಡಿಸ್ಟರ್ಬ್ ಆದ್ರೆ ಇಡೀ ದಿನ ಕೆಲಸ ಮಾಡಕ್ ಆಗೋದಿಲ್ಲ. ಸ್ಲೋ ಆಗಿ ಮಾಡಿದ್ರೆ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಅರ್ಜೆಂಟ್ ಮಾಡೋದ್ರಿಂದ ಏನ್ ದೊಡ್ಡದೇನ್ ಆಗೋಗೋದಿಲ್ಲ. ಸೊ ನನ್ಗೇನಂದ್ರೆ ಖುಷಿಯಾಗಿ ಆರಾಮಾಗಿ ಮಾಡಿದ್ರೆ ಇನ್ನ ಬೆಟರ್ ಐಡಿಯಾಸ್ ಬರುತ್ತೆ ಅಂತ ಅಷ್ಟೇ. ಬೇರೆ ಇನ್ನ 24 ತಾರೀಕು ರಿಲೀಸ್ ಆಗ್ತಿರೋದು ಬೇರೆ ಬೇರೆ ಪ್ರಮೋಷನ್ಸ್ ಆಕ್ಟಿವಿಟೀಸ್ ಬೇರೆ ಏನೆಲ್ಲ ಹಮ್ಮಿಕೊಂಡಿದ್ರ ಅಂತ? ಸರ್ ವೆರಿ ಸೂನ್ ನಮ್ಮ ಟ್ರೈಲರ್ ರಿಲೀಸ್ ಆಗ್ತಿದೆ. ಇದೇ 13ನೇ ತಾರೀಕು. ಶಿವಣ್ಣ ಕೈಲಿ ರಿಲೀಸ್ ಮಾಡಿಸುವಂತ ಪ್ಲಾನ್ಸ್ ಇದೆಯಾ? ಶಿವಣ್ಣನೇ ಮುಂದೆ ನಿಂತು ಎಲ್ಲ ಇಂಟರ್ವ್ಯೂಸ್ ಕೊಡ್ತಿದ್ದಾರೆ ನಮ್ಗೆ, ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ರೀಸೆಂಟ್ಲಿ ನಾವು ಸರಿಗಮಪ ಆಗೋಗಿದ್ರೆ ಅಲ್ಲಿ ಶಿವಣ್ಣ ಸ್ಪೆಷಲ್ ಎಪಿಸೋಡ್ ಇದ್ರು, ಅಲ್ಲಿ ಶಿವಣ್ಣ ಸಪೋರ್ಟ್ ಇತ್ತು. ಈ ಭಾನುವಾರ 13ಕ್ಕೆ ಟ್ರೈಲರ್ ಬಿಡ್ತಿದೀವಿ. ಅವತ್ತು ಸಂಜೆ ಒಂದು ಪ್ರೆಸ್ ಮೀಟ್ ಇದೆ. ಅಂಡ್ ಬಿಫೋರ್ ಫಿಲಿಂ ಒಂದು ಪ್ರೀ ರಿಲೀಸ್ ಇವೆಂಟ್ ಪ್ಲಾನ್ ಮಾಡಿದ್ವಿ. ಒಂದು ಮಾಲ್ ಅಲ್ಲಿ ಮಾಡೋಣ ವಿತ್ ಕ್ರೌಡ್ ಆಡಿಯನ್ಸ್ ಅಂತ. ಅದಕ್ಕೊಂದು ಸ್ಪೆಷಲ್ ಗೆಸ್ಟ್ ನ ಕರೆಯಕ್ಕೆ ಪ್ಲಾನ್ ಮಾಡ್ತಿದ್ದೀವಿ. ಅಂಡ್ ವೆರಿ ಸೂನ್ ಅಪ್ಡೇಟ್ಸ್ ನ ನಾವು ರಿವೀಲ್ ಮಾಡ್ತೀವಿ. ಅಂಡ್ ನಡೀತಿದೆ ಸರ್ ನಮ್ಮ ಪ್ರಯತ್ನ. ಎಲ್ಲಾ ಕಡೆಯಿಂದಾನು ಜನರನ್ನ ತಲುಪೋಕೆ ನಾವು ರೀಚ್ ಮಾಡ್ತಿದೀವಿ. ನಿಮ್ ಸಹಾಯ, ಮೀಡಿಯಾದವರ ಸಹಾಯ, ಯೂಟ್ಯೂಬ್, ಲೈಕ್ ಎವ್ರಿ ಒನ್ ಹೆಲ್ಪ್ ಮಾಡಿದ್ರೆ ಇನ್ನ ಬಹಳಷ್ಟು ಜನಕ್ಕೆ ರೀಚ್ ಆಗ್ಬೋದು. ಏನಿಲ್ಲ, ನಮ್ ಸಿನಿಮಾ ತೋರಿಸ್ಬೋದು ಅನ್ನೋ ಖುಷಿ ಅಷ್ಟೇ. ನಾವು ಮೋರ್ ದೆನ್ ದುಡ್ಡು ಮಾಡೋದಕ್ಕಿಂತ ನಾವು ಮಾಡಿರೋ ಕೆಲಸ ನೋಡ್ಲಿ ಅನ್ನೋ ಖುಷಿ ಇದೆ. ರಚನಾ ಅವರೇ, ಪ್ರತಿಯೊಬ್ಬರಿಗೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ ನಟಿಯರಾಗಿ ಬಂದ ಮೇಲೆ ದೊಡ್ಡ ಮನೆ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂಥ ಆಸೆ ಇರುತ್ತೆ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅವರ ಒಂದು ಬ್ಯಾನರ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ? ಡೆಫಿನೆಟ್ಲಿ ಒಂದ್ ಕಡೆ ಕೊರಗಿದೆ, ಶಿವಣ್ಣ ಅಥವಾ ಅಪ್ಪೂರ್ ಆಗಿರ್ಬೋದು ಅಥವಾ ವಿನಯ್ ಯುವ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿಲ್ಲ ಅಂದ್ರೆ, ಲೈಕ್ ಮುಂದಿನ ದಿನಗಳಲ್ಲಿ ಆಗ್ಬೋದು ಸದ್ಯಕ್ಕೆ. ಸೊ ಬಟ್ ಅವ್ರ ಬ್ಯಾನರ್ ಅಲ್ಲಿ ಕೆಲಸ ಮಾಡಿರುವಂತ ಒಂದು ಖುಷಿ, ಡೆಫಿನೆಟ್ಲಿ ಖುಷಿ ಇದೆ. ಅಂಡ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಟ್ ಆಪರ್ಚುನಿಟಿ ಬಂದಿರೋದು ಐ ವಾಸ್ ವೆರಿ ಗ್ರೇಟ್ಫುಲ್. ಅಂಡ್ ನಂಗೆ ಗೊತ್ತಿತ್ತು, ನಿಮ್ಗೆ ಗೊತ್ತಿರುತ್ತೆ ಒಂದೊಂದು ಬ್ಯಾನರ್ ಅಲ್ಲಿ ಮಾಡಿದ್ರೆ ಅವರು ಚೆನ್ನಾಗಿ ಅವರು ಆರ್ಟಿಸ್ಟ್ ನ ಕೂಡ ಹಂಗೆ ತಲುಪಿಸ್ತಾರಂತ. ಸೊ ಆ ಕಾನ್ಫಿಡೆನ್ಸ್ ನಂಗೂ ಇದೆ. ಸೊ ಆ ರೀತಿಯಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್. ಅವ್ರಿಗೇನು ಕೊರಗೇನಿಲ್ಲ, ಬಟ್ ಡೆಫಿನೆಟ್ಲಿ ಒನ್ ಡೇ ಶಿ ವಿಲ್ ಬಿ ಆಕ್ಟಿಂಗ್ ವಿತ್ ಪೀಪಲ್. ಅಂದ್ರೆ ನಾನ್ ಬಿಗ್ ಆಗ್ತೀನಲ್ಲ ಅವಾಗ ಡೆಫಿನೆಟ್ಲಿ ಶಿ ವಿಲ್ ಬಿ ಒನ್ ಆಫ್ ದ ಟಾಪ್ ಐ ಆಮ್ ಹ್ಯಾಪಿ ಪರ್ಫಾರ್ಮರ್ಸ್. ರೈಟ್ ನೌ. ನಾನು ಹೋಗ್ತಾ ಇರೋ ಪೇಜ್ ನೋಡ್ತಾ ಇದ್ರೆ ನಾನು ಎಲ್ಲಿರ್ಬೇಕು, ಏನಿದೆ, ನಾನು ಏನ್ ಮಾಡ್ಬೇಕು, ನಾನು ಅದ್ ಮಾಡ್ತಾ ಇದ್ದೀನಿ. ನಂಗೆ ಮೇನ್ ಬಂದಿರೋದೇ ಇಲ್ಲಿ ಆಕ್ಟಿಂಗ್ ಮಾಡ್ಬೇಕು, ಬಟ್ ಎಲ್ಲಾ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್ ಮಾಡ್ಬೇಕು ಅಂತ. ನಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸೇ ಡೈರೆಕ್ಟರ್ಸ್ ಕೇಳ್ಕೊಂಡ್ ಬಂದಿದ್ದಾರೆ. ಸೊ ನನ್ನ ತಲೆಯಲ್ಲಿರೋದು ನಂಗೆ ಬರ್ತಾ ಇದೆ. ಜಗತ್ತಿಗೆ ಹೆಂಗ್ ಕಾಣಿಸ್ತಾ ಇದೆ ಐ ಡೋಂಟ್ ನೋ, ಬಟ್ ನಂಗೆ ಬೇಕಾಗಿರೋದು ನನ್ ದಾರಿಯಲ್ಲೇ ಬರ್ತಾ ಇದೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ಎನಿಥಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಕೂಡ ನಂಗೊಂದು ಪ್ಲಾನ್ ಇದೆ. ಸೊ ಆ ಪ್ಲಾನ್ ಪ್ರಕಾರನೇ ಹೋಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವೆರಿ ಸೂನ್ ಶಿ ವಿಲ್ ಬಿ ಅ ಬಿಗ್ ಥಿಂಗ್. ಅಂಡ್ ಇವ್ರು ಮಾಡಿರೋ ಪ್ರೊಫೈಲ್ ಸಿನಿಮಾಟೋಗ್ರಫಿ, ಶಿ ಇಸ್ ಅ ವೆರಿ ಗ್ರೇಟ್ ಪರ್ಫಾರ್ಮರ್. ಅಂದ್ರೆ ನೀವು ಲವ್ 360 ಅಲ್ಲಿ ನೋಡಿದ್ರೆ ದಟ್ ಇನ್ನೋಸೆಂಟ್, ಸ್ವಲ್ಪ ಲಿಟಲ್ ಕ್ರ್ಯಾಕ್, ಅದು ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಹಂಗೆ ಹರಿಕತೆ ಎಲ್ಲ ಗಿರಿಕತೆಯಲ್ಲಿ ಫುಲ್ ಆಕ್ಟರ್ ಆಗ್ಬೇಕು, ರೌಡಿ ಟೈಪ್. ಒನ್ ಮೋರ್ ಫಿಲಿಂ ರೀಸೆಂಟ್ ಆಗಿ ನಾಟ್ ಔಟ್ ಅಲ್ಲಿ ಶಿ ಪರ್ಫಾರ್ಮ್ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೇರಿಂಗ್ ಕ್ಯಾರೆಕ್ಟರ್ ನ. ಹಂಗೆ ಇವ್ರ ಸಿನಿಮಾಟೋಗ್ರಫಿ ನೋಡ್ರೆ ಮೋರ್ ದೆನ್ ಹೆಂಗೆ ನಾವು ಇಟ್ಸ್ ಡಿಫ್ರೆಂಟ್. ಶಿ ವಾಸ್ ನಾಟ್ ಹೆಂಗೆ ನಾವು ಫ್ರಮ್ ಹರ್ ಸೆಕೆಂಡ್ ಫಿಲಿಂ. ಅಂದ್ರೆ ಒಂದೊಂದು ಸಿನಿಮಾಗೂ ಒಂದೊಂದು ಡಿಫರೆಂಟ್ ಅಂಡ್ ಅದೇ ನನ್ಗೆ ಆಸೆ ಇದ್ದಿರೋದು. ಐ ವಾಂಟೆಡ್ ಟು ಬಿ ಅನ್ ಆಕ್ಟರ್ ಮೋರ್ ದೆನ್ ವಾಟ್ ಎವರ್ ಎಲ್, ಸ್ಟಾರ್ ಆರ್ ಎನಿಥಿಂಗ್. ಆಕ್ಟರ್, ರಿಯಲಿ ಗುಡ್ ಆಕ್ಟರ್ ಟು ಸ್ಟೇ.
ಹಂಗೆ ನನ್ ತಲೆಯಲ್ಲಿ ಏನಿದೆ, ಮೈಂಡ್ ಸೆಟ್ ಅಲ್ಲಿ ಏನಿದೆ, ನಾನು ಈ ತರ ಆಕ್ಟ್ ಮಾಡ್ಬೇಕು, ಫ್ಯೂಚರ್ ಅಲ್ಲಿ ಈ ತರ ಪ್ರಾಜೆಕ್ಟ್ಸ್ ಮಾಡ್ಬೇಕು, ಈ ತರ ಕ್ಲಾರಿಟಿ ಇದೆ ನಂಗೆ. ಅಂಡ್ ನಾನ್ ಅನ್ಕೊಂಡಿರೋ ಪ್ರಕಾರ ಐ ಥಿಂಕ್ ಇಟ್ಸ್ ಗೋಯಿಂಗ್ ರಿಯಲಿ ವೆಲ್. And Firefly is also one of the solid characters. So Neha is one of the solid characters. Yes. ರಿಲೀಸ್ ಪ್ಲಾನ್ಸ್ ಎಲ್ಲ ಹೆಂಗ್ ಮಾಡಿದ್ದೀರಾ ಅಂತ? ಸರ್ ಅದೇ ಏಪ್ರಿಲ್ 24 ಸಿನಿಮಾ ಥಿಯೇಟರ್ಗೆ ಪ್ಲಾನ್ ಮಾಡಿದ್ದೀವಿ. ಅಂಡ್ ನಮ್ಮ ಸಿನಿಮಾನ ಬ್ಯಾಂಗ್ಳೂರ್ ಕುಮಾರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು ಬಂದು ಅಪ್ರೋಚ್ ಆದಾಗ, ನಮ್ಗೆ ಖುಷಿ ಆಯ್ತು, ಎಸ್ ಬಂದು ಮಾಡ್ತಿದೆ ಅಂತ. ಅವ್ರದ್ದು ರೀಸೆಂಟ್ ಅಜ್ಞಾತವಾಸಿ ಫಿಲಿಂ ರಿಲೀಸ್ ಆಗಿದೆ, ಅದು ತುಂಬಾ ಚೆನ್ನಾಗಿ ಓಡ್ತಿದೆ. ನೆಕ್ಸ್ಟ್ 24th, ಇದೇ ಏಪ್ರಿಲ್ 24th ನಾವು ಪ್ಲಾನ್ ಮಾಡಿರ್ಲಿಲ್ಲ ಅಣ್ಣವ್ರ ಬರ್ತಡೆಗೆ ಬರ್ಬೇಕು ಅಂತ. ಆಕ್ಚುಲಿ ನಾವು 10-11ಕ್ಕೆ ಬರ್ಬೇಕು ಅಂತಿತ್ತು. ಸಿನ್ಸ್ ತುಂಬಾ ಮೂವಿ ಇರೋದ್ರಿಂದ, ಕೆಲ್ಸನೂ ಸ್ವಲ್ಪ ಬಾಕಿ ಇರೋದ್ರಿಂದ, ಸೊ ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಹೋಗೋಣ ಅಂತ ಪ್ಲಾನ್ ಬಂತು. ಸಮ್ಮರ್ಗೆ ಬರ್ಬೇಕು ಅಂತಿತ್ತು. ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಹೋಗ್ಬೇಕು ಅಂದಾಗ ನಮ್ಗೆ ಸಿಕ್ಕಿದ ಡೇಟೇ ಅದು. ಅಂಡ್ ಖುಷಿ ಆಯ್ತು ನಮ್ಗೆ, ಶಿವಣ್ಣಗೂ ಗೀತಾ ಮೇಡಮ್ಗೂ ಖುಷಿ ಆಯ್ತು. ಅಂದ್ರೆ ಪ್ಲಾನ್ ಮಾಡಿದ್ರೇನು ಮಾಡಕ್ ಆಗ್ತಿರ್ಲಿಲ್ವೇನೋ, ಜಸ್ಟ್ ಹ್ಯಾಪೆಂಡ್. ಅಂಡ್ ರಾಜ್ಯದಂತ ಎಲ್ಲಾ ಕಡೆ ಬರ್ತಿದೀವಿ. ಎಷ್ಟು ಥಿಯೇಟರ್ಸ್ ಅಲ್ಲಿ? ಅದು ವೆರಿ ಸೂನ್ ಅನೌನ್ಸ್ ಮಾಡ್ತೀವಿ ಸರ್. ಮೇಜರ್ ಪ್ಲೇಸಸ್ ಅಲ್ಲೇ ನೋಡ್ತಿದೀವಿ. ಸಿನ್ಸ್ ಇದು ಹೊಸ ಕಂಟೆಂಟ್ ಆಗಿರೋದ್ರಿಂದ ನಾವು ಸ್ಲೋ ಆಗಿ ಹೋಗೋ ಅಪ್ರೋಚ್ ಅಲ್ಲಿ ಇದೀವಿ. ಅಂಡ್ ಆದಷ್ಟು ಜನಕ್ಕೆ ನಮ್ಮ 2 ಹಾಡು ಇಷ್ಟ ಆಗಿದೆ, ಬಟ್ ನೋಡಿದವರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಇನ್ನಷ್ಟು ಜನಕ್ಕೆ ತಲುಪ್ಸಕ್ಕೆ ಪ್ರಯತ್ನ ಮಾಡ್ತಿದೀವಿ. ವೆರಿ ಸೂನ್ ಟ್ರೈಲರ್ ಬಿಡ್ತಿದೀವಿ. ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಸಾಂಗ್ ಬಿಡ್ತಿದೀವಿ. ಅದು ಈ ಸಿನಿಮಾದಲ್ಲಿ ಒಂದು ಮಾಸ್ ಸಾಂಗ್ ಇದೆ, ಅದು ಆ ಸಾಂಗ್. ಇಬ್ರು ಏನಾದ್ರು ಟಪಾಂಗುಚ್ಚಿ ಸಾಂಗ್ಸ್ ಹಂಗಿಲ್ಲ ಆ ಸಾಂಗ್ಗೆ ಸ್ಟೆಪ್ಸ್ ಏನಾದ್ರು ಹಾಕಿದಿರಾ? ಇಲ್ಲ. ಅದೊಂದು ಮಾಸ್ ಸಾಂಗ್ ಇದೆ. ಅದು ಇವನ್ ಮ್ಯೂಸಿಕ್ ಜೊತೆ ಕೂಡ, ಇವಾಗ ಈ ಲವ್ ಸಾಂಗ್ ತಗೊಂಡ್ರು ಟಿಪಿಕಲ್ ಲವ್ ಸಾಂಗ್ ಇಂತ ಇದು ಡಿಫ್ರೆಂಟ್ ಆಗಿದೆ. ರೀಸೆಂಟ್ ಆಗಿ ಹೇಳು ಹೇಳು ಜೀವ ಅಂತ ಒಂದು ಸಾಂಗ್ ಬಿಡ್ರಿ, ಅದು ಎಲ್ಲ ಪೇನ್ ಸ್ಯಾಡ್ ಸಾಂಗ್ ಗಿಂತ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಮಾಸ್ ಸಾಂಗ್ ಬರ್ತಿದೆ, ಅದು ಬಂದಿರೋ ಮಾಸ್ ಸಾಂಗ್ಸ್ ಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ವಿತ್ ದ ಮ್ಯೂಸಿಕ್ ಚರಣ್ ಸರ್ ಆಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ ಸಿನಿಮಾ ಜೊತೆ. ಈ ಕತೆಗೆ ಈ ಸರಿಯಲ್ ವರ್ಲ್ಡ್ ಅಂತ ಯಾಕೆ ಪದೇ ಹೇಳ್ತಿದ್ದೀನಿ ಅಂದ್ರೆ, ಜನಕ್ಕೆ ಆದಷ್ಟು ಗೊತ್ತಾಗ್ಲಿ ಅಂತ ಅಷ್ಟೇ. ಆಮೇಲೆ ಬಂದಿದ್ದ ಇವನೇನ್ ಎಲ್ಲ ಕಲರ್ಫುಲ್ ಆಗಿ ತೋರಿಸ್ತಿದ್ದಾನೆ ಅಂತ ಅನ್ಕೊಂಬಾರ್ದು. ಈ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾ ಮಾಡಿರೋದು. ಸೊ ಒಂದು ಪಕ್ಕ ಎಲ್ಲಾ ಟೆಕ್ನಿಷಿಯನ್ಸು ಅವ್ರಿಗೆ ಇಷ್ಟ ಆಗಿರೋ ತರ ಇಷ್ಟಪಡೋಂಥ ಸಿನಿಮಾ ಫೈರ್ಫ್ಲೈ ಅಂತ ಸಿನಿಮಾನ ನಾವು ಪ್ರೆಸೆಂಟ್ ಮಾಡ್ತಿದೀವಿ. ಅಂಡ್ ಸ್ಪೆಷಲಿ ಈ ಫಿಲಿಮ್ಗೆ ನಮ್ಮ ರಘು ನಿಡ್ವಳ್ಳಿ ಅವರು ಡೈಲಾಗ್ಸ್ ಕೊಡ್ತಿದ್ದಾರೆ. ಪ್ರೀವಿಯಸ್ಲಿ ಅವರೆಲ್ಲ ಮಾಸ್ ಫಿಲಿಂ ಟ್ರ್ಯಾಕ್ಸ್ ನೋಡ್ಕೊಂಡ್ರು ಈ ಸಿನಿಮಾದಲ್ಲಿ ಅವರೇನಾ ಬರ್ದಿರೋದು ಡೈಲಾಗ್ಸ್ ಅಂತ ಕೇಳ್ತಿರೋದು. ಬಿಕಾಸ್ ನಾವು ಕ್ಯಾಶುಯಲ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದೀವಿ, ಇಲ್ಲಿ ಸಿನಿಮಾಲು ಅಷ್ಟೇ ಕ್ಯಾಶುಯಲ್ ಆಗಿರುತ್ತೆ. ಅಂಡ್ ಫನ್ ಇರುತ್ತೆ, ಪೇನ್ ಇರುತ್ತೆ, ಅಂಡ್ ವೆರಿ ಸಟಲ್ ಆಗಿ ಬರ್ದಿದ್ದಾರೆ. ಅಂಡ್ ಡೆಫಿನೆಟ್ಲಿ ವೆರಿ ಥ್ಯಾಂಕ್ಸ್ ಟು ರಘು ಸರ್. ಈ ಸಿನಿಮಾ ನಾನು ಅಪ್ರೋಚ್ ಆದಾಗ ಅವರು ಅಕ್ಸೆಪ್ಟ್ ಮಾಡಿ ಬರ್ದಿದ್ದಕ್ಕೆ. ಅಂಡ್ ಅಗೇನ್ ನಮ್ಮ ಟೆಕ್ನಿಷಿಯನ್ಸ್ಗೆ, ನಮ್ಮ ಲಿರಿಕ್ಸ್ ಎಲ್ಲ ಧನಂಜಯ ರಂಜನ್ ಅವ್ರು ಬರ್ತಿದ್ದಾರೆ. ಇಡೀ ಸಿನಿಮಾದ ಎಲ್ಲಾ ಹಾಡುಗಳು ಧನಂಜಯ ರಂಜನ್ ಅವ್ರು ಬರ್ತಿರೋದು. ಸೊ ಇಟ್ಸ್ ತುಂಬಾ ಖುಷಿಯಿಂದ, ಒಳ್ಳೆ ಜೋಶಿಂದ ಮಾಡಿದೀವಿ ಸರ್. ಏಪ್ರಿಲ್ 24th ನಾವು ವಿ ಆರ್ ವೆರಿ ಎಕ್ಸೈಟೆಡ್ ಅಂದ್ರೆ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅಂತಲ್ಲ, ನಮ್ ವರ್ಕ್ ನ ತೋರ್ಸೋದಕ್ಕೆ ನಾವು ವೆರಿ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಏಪ್ರಿಲ್ 24th ಫೈರ್ಫ್ಲೈ ಹಾರೋದಕ್ಕೆ ರೆಡಿ ಆಗ್ತಿದೆ. Ready ಆಗ್ತಿದೆ. ನಾನು ಮಾಡ್ಕೊಡ್ತೀನಿ, 5 days ಟೈಮ್ ಕೊಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.